ಸಾಧನಾ ಸಾಧನಾ ಅತ್ತೆ ನಮ್ಮ ಕಡೆ ಎಲ್ಲ ಚಪ್ರು ಶಾಸ್ತ್ರಕ್ಕೆ 5 ತೆಂಗಿನಕಾಯಿ 5 ಕೊಬ್ಬರಿ ಬಟ್ಲು ಇಡ್ತೀವಮ್ಮ. ನೀವು ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ನನಗೂ ಸರಿಯಾಗಿ ಗೊತ್ತಿಲ್ಲ, ಅಕ್ಕನ ಕೇಳ್ಕೊಂಡು ಬಂದು ಹೇಳ್ತೀನಿ. ಸರಿ ಅಕ್ಕ, ತೆಂಗಿನಕಾಯಿ ಕೊಬ್ಬರಿ ಬಟ್ಲೆಲ್ಲ ಸಾಕಾ ಅಂತ ಒಂದ್ಸಲಿ ಬಂದು ನೋಡ್ತೀರಾ? ನೆನ್ನೆ ಸಂಜೆನೆ ಎಲ್ಲ ಹೇಳಿದ್ನಲ್ಲ ಸಾಧನ, ಮತ್ತೆ ಮತ್ತೆ ಬಂದು ಕೇಳ್ತಿದ್ಯಾ? ಗೊತ್ತು, ಆದರೂ ನೀವೊಂದ್ಸಲಿ ನೋಡಲಿ ಅಂತ. ಸರಿ ಅಕ್ಕ, ನಾನೆಲ್ಲ ನೋಡ್ಕೊತೀನಿ. ಅಪ್ಪು ಚಿಕ್ಕಿ, ಎಲ್ಗೋ ಹೊರಟೆ? ನಾ ಮುಂಚೆನೇ ಹೇಳಿದ್ನಲ್ಲ, ಕಂಕಣ ಶಾಸ್ತ್ರ ಅರ್ಶನದ ನೀರು ಬಿದ್ಮೇಲೆ ಮನೆಯಿಂದ ಆಚೆ ಹೋಗಬಾರ್ದು ಅಂತ. ಐ ನೋ ಚಿಕ್ಕಿ, ಅರ್ಜೆಂಟಾಗಿ DGPನ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀನಿ. ಆ RP ಇಂದ ಯಾರಿದ್ದಾರೆ, ಅಲ್ಲ ಅವನ್ನ ಜೈಲಿಂದ ರಿಲೀಸ್ ಮಾಡಿಸಿದ್ ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಅಪ್ಪು, ಈಗ ಅದು ಇಂಪಾರ್ಟೆಂಟಾ? ಮದುವೆ ಶಾಸ್ತ್ರಗಳು ಇಂಪಾರ್ಟೆಂಟ್ ಕಣೋ. ನಿನ್ನ ಮದುವೆಯಲ್ಲಿ ಯಾವುದೇ ವಿಘ್ನ ಬರದೆ ಎಲ್ಲ ಸುಸೂತ್ರವಾಗಿ ನಡಿಬೇಕು. ಈಗ ಮೊದಲು ಇದೇನೇ ಇಂಪಾರ್ಟೆಂಟ್. ಓಕೆ? ಎಸ್ ಚಿಕ್ಕಿ, ಐ ನೋ ಇಟ್ ಇಸ್ ಇಂಪಾರ್ಟೆಂಟ್, ಬಟ್ ಇದು ಕೂಡ ಇಂಪಾರ್ಟೆಂಟ್. RP ಅಷ್ಟು ಪವರ್ಫುಲ್ ಇಲ್ಲದೆ ಇರ್ಬೋದು, ಆದರೆ ನೀವೇ ಯೋಚನೆ ಮಾಡಿ, ಅವನ ಮೇಲೆ ಅಷ್ಟೆಲ್ಲ ಕೇಸ್ಗಳಿದ್ರು ಯಾರೋ ಅವನಿಗೆ ಬೇಲ್ ಕೊಡಿಸಿ ಆರಾಮಾಗಿ ಈಚೆ ಓಡಾಡ್ತಿದ್ದಾನೆ ಅಂದರೆ ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡೋದಕ್ಕಾಗುತ್ತಾ ಅಂತ. ಐ ಅಂಡರ್ಸ್ಟ್ಯಾಂಡ್ ಅಪ್ಪು, ಆದರೆ ನಮ್ಮ ಹಿರಿಯರು ಒಂದು ಶಾಸ್ತ್ರ ಮಾಡಿದ್ದಾರೆ ಅಂತಂದರೆ ಅದಕ್ಕೊಂದು ರೀತಿ ನೀತಿ, ಅದಕ್ಕೊಂದು ಅರ್ಥ ಇರುತ್ತಲ್ವಾ? ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ ಕಣೋ. ಇದನ್ನೆಲ್ಲ ಮದುವೆ ಮುಗಿದ ಮೇಲೆ ನೋಡ್ಕೊಳ್ಳೋಣ. ಅಲ್ಲ ಚಿಕ್ಕಿ, ಅವನು ಎಂಥ ದೊಡ್ಡ ಕ್ರಿಮಿನಲ್ ಅಂತ ಗೊತ್ತಿದ್ದು ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಇಲ್ಲ ಚಿಕ್ಕಿ, ಎಟ್ ಎನಿ ಕಾಸ್ಟ್ RPಗೆ ಯಾರು ಬೇಲ್ ಕೊಡ್ಸಿದಂತ ನಾನು ತಿಳ್ಕೊಳ್ಳೇಬೇಕು. ಈ ವಿಷಯ ನಿನಗೆ ಗೊತ್ತಾಗಲ್ಲ, ಗೊತ್ತಾಗೋದಕ್ಕೆ ಬಿಡೋದು ಇಲ್ಲ ರಾಮ. ಬೇಗ ನನ್ನ ನೆನ್ಸ್ಬೇಕು. ಇನ್ನ ಟೈಮ್ ಇದೆ ಸಿಹಿ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ನೀನು? ದಿನ ಬೇಗ ರೆಡಿ ಆಗು ಅಂತ ನಾನೇ ಹೇಳ್ತಿದ್ದೆ. ಇವತ್ತು ನೋಡು ನೀನ್ ಗಡಿ ಬಿಡಿ ಮಾಡ್ತಿದ್ಯಾ. ತಗೋ ಸೀತಮ್ಮ, ಗಡಿ ಬಿಡಿ ಇದೆ. ಸ್ಕೂಲ್ ಬೆಲ್ ಹೊಡಿಯೋಕ್ಕಿಂತ ಮುಂಚೆ ನಾನು ಪ್ರಿನ್ಸಿಪಲ್ ಮ್ಯಾಮ್ಗೆ ಲೀವ್ ಲೆಟರ್ ಕೊಡ್ಬೇಕು, ಎಲ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕು. ನೀನ್ ಮಾಡ್ತದಾ? ಓ ಹೌದಲ್ವಾ? ತಾತ ತಾತ ತಾತ, ಸ್ಕೂಲಿಗೆ ಲೇಟ್ ಆಯ್ತು, ಹೊಡೋಣ. ಸರಿ ಬಂಗಾರಿ, ಇಲ್ಲಿ ಕೊಡಿ. ಏ ಶಾಂತ, ಮಗು ನಾ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಹಾ ಒಳ್ಳೆ. ಬಾಯ್ ಅಜ್ಜಿ, ಬಾಯ್ ಸೀತಮ್ಮ. ಇವತ್ತು ಅವಳು ಸ್ಕೂಲ್ಗೆ ಹೋದ್ರೆ ಆಮೇಲೆ ಹೋಗೋದು ಮದ್ವೆ ಆದ್ಮೇಲೆ. ಆದ್ರೆ ಇವತ್ತು ಇಲ್ಲಿಂದ ಸ್ಕೂಲ್ಗೆ ಹೋಗೋದು ಕಡೆ ದಿನ ಅಲ್ವಾ? ಇವ್ರು ದಿನಾಗ್ಲೂ ಸಿಹಿನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬಿಡೋದು ಅಭ್ಯಾಸ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ಬೇರೆ ಏನು ಕೆಲಸನೂ ಇಟ್ಕೋತಾ ಇರಲಿಲ್ಲ. ಇನ್ನು ಮುಂದೆ ಏನು ಮಾಡ್ತಾರೋ ಏನೋ. ನಿಜ ಅಮ್ಮ, ಇನ್ನು ಮುಂದೆ ನಾವು ಈ ವಟಾರದಲ್ಲಿ ಇರಲ್ಲ, ಆದ್ರೆ ನಮ್ಮ ಸಂಬಂಧದಲ್ಲಿ ಏನೂ ಬದಲಾಗತ್ತಿಲ್ಲ, ಆಯ್ತಾ? ನೀನು ಅದನ್ನು ಹೇಳಬೇಕಾಗೇ ಇಲ್ಲಮ್ಮ. ರಾಮ್ ತುಂಬ ಒಳ್ಳೆ ಹುಡುಗ. ಎಂಗೇಜ್ಮೆಂಟ್ ದಿವಸನೇ ಮದುವೆ ಆದಮೇಲೂ ನಿಮ್ಮನ್ನ ಇಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾನೆ. ಆದರೆ ಈ ವಟಾರದಲ್ಲಿ ನಿಮ್ಮಿಬ್ರನ್ನ ದಿನ ನೋಡೋಕ್ಕಾಗಲ್ಲ. ಸಿಹಿದು ಆಟ ಪಾಠ ಎಲ್ಲ ನೋಡೋಕ್ಕಾಗಲ್ವಲ್ಲ ಅಂತ ಬೇಜಾರಷ್ಟೆ. ಆದರೆ ನೀನು ಮದುವೆ ಆಗಿ ಒಳ್ಳೆ ಮನೆ ಸೇರ್ತಾ ಇದೆಯಲ್ಲ, ಆ ಸಂತೋಷದ ಮುಂದೆ ಈ ಬೇಜಾರೆಲ್ಲ ಏನೂ ಅಲ್ವೇ ಅಲ್ಲ ಬಿಡು. ಅದನ್ನು ತಿಳ್ಕೊಂಡು ಏನು ಮಾಡ್ತೀಯಾ ಇವಾಗ? ಇಲ್ಲಿ ನೋಡು, ಶಾಸ್ತ್ರಗಳು ಶುರುವಾಯಿತು. ನೀನು ಮನೆಯಿಂದ ಹೊರಗಡೆ ಹೋಗೋ ಹಾಗೆ ಇಲ್ಲ. ಹೌದು ಮಗ, ಚಿಕ್ಕಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನೀನು ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಏನು ಹೀಗೆಲ್ಲ ಮಾತಾಡ್ತೇನೆ ನೀನು? ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ನೀನೇ ತಾನೇ ಅರ್ಥ ಮಾಡ್ಸಿರೋದು. ಇವಾಗ ನೀನೇ ಹಿಂಗೆ ಹೇಳ್ತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು ಬ್ರೋ? ಮಗ, ಚಿಕ್ಕಿ ಹೇಳಿದ್ದು ಕೇಳಿಸ್ಕೊಂಡೆ ತಾನೆ? ಮದುವೆ ಆಗೋವರೆಗೂ ನೀನು ಹೀಗೆಲ್ಲ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಆದ್ರೆ ನಿಮ್ಮ ಮನೆಗೆ ಯಾರು ಬೇಕಾದ್ರೂ ಬರ್ಬೋದು ಅಲ್ವಾ ಚಿಕ್ಕಿ? ಸೊ DGP ಖೇದ್ಗಾರೆ ಮನೆಗೆ ಬರ್ತಿದ್ದಾರೆ. ನೀ ಎಲ್ಲೂ ಹೋಗೋದು ಬೇಕಾಗಿಲ್ಲ.
ಇಟ್ಸ್ ವಂಡರ್ಫುಲ್ ಮಗ. ನಿವೃತ್ತಿಯಾಗಿದ್ದರೂ ಹಳೆಯ ಸ್ನೇಹದ ಸಲಿಗೆಯಿಂದ ನಿಮ್ಮನ್ನು ಕರೆಸ್ಕೊತಾ ಇದ್ದೀನಿ. ನಿಮಗೆ ತೊಂದರೆ ಇಲ್ಲ ತಾನೇ? ನಿಮಗೆ ಇದು ಸಣ್ಣ ವಿಷಯ ಅನಿಸ್ಬೋದು, ಆದರೆ ನಮಗೆ ಬಹಳ ಮುಖ್ಯವಾದದ್ದು. ಯಾರು? ಮೇಡಮ್, ಪೇಪರ್ ಬಿಲ್ ಮೇಡಮ್. ಪೇಪರ್ ಬಿಲ್ಲ? ಅಯ್ಯೋ, ಮೊನ್ನೆ ಅಷ್ಟೇ ಬಂದು. ಅಲ್ಲಪ್ಪ, ತಿಂಗಳಿಗೆ ಎಷ್ಟು ಸಲ ಬರ್ತೀರಾ? ಹೋದ ವಾರ ಬಂದಿದ್ದೀರಾ, ಮತ್ತೆ ಇವಾಗ ಬಂದಿದ್ದೀರಾ? ಪೇಪರ್ ಬಿಲ್ಲು ತಿಂಗಳಿಗೋ ಇಲ್ಲ ವಾರಕ್ಕೋ? ಮೇಡಮ್, ನಾವು ತಿಂಗಳು ಒಂದೇ ಸತಿ ಬಿಲ್ ಕೊಡೋದು. ಏನಪ್ಪ, ಹೋದ ವಾರನೂ ಬಂದು ಈಗಲೂ ಬಂದಿದ್ಯಾ? ನನ್ನೇ ಯಾಮಾರಿಸ್ತಿದ್ಯಾ? ಹೋದ ವಾರ ಬಂದಿದ್ದಿದ್ರೆ ಈ ವಾರ ಏನಕ್ಕೆ ಮೇಡಮ್ ನಾನು ಬರ್ತಾ ಇದ್ದೆ? ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನ್ ಕನ್ಫ್ಯೂಸ್ ಆಗಿದ್ದೀನಿ. ನಮ್ಮ ಹುಡುಗಿನೇ ದುಡ್ಡು ಕೊಟ್ಟಿದ್ದು. ಅಮ್ಮ, ಏನ್ ನಡೀತಿದೆ ಇಲ್ಲಿ? ಯಾಕೆ ಜೋರಾಗಿ ಮಾತಾಡ್ತಿದ್ಯಾ? ನೋಡಿ ಮೇಡಮ್, ಹೋದ ವಾರನೇ ಬಿಲ್ ಪೇ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ನಾನು ಇವತ್ತೇ ಬರ್ತಾ ಇರೋದು. ಪ್ರಿಯಾ, ಹೋದ ವಾರನೂ ಇವ್ರು ಬಂದಿದ್ರು. ಅಂಜಲಿನೇ ದುಡ್ಡು ಕೊಟ್ಟಿದ್ದು. ಕೇಳ್ತೀನಿ ನೋಡು. ಅಂಜು, ಹೋದ ವಾರ ದುಡ್ಡು ಕೊಡ್ಲಿಲ್ವಮ್ಮ ನೀನು? ಪೇಪರ್ ಬಿಲ್ ಹೇಳಿ. ಸರ್, ನಾನೇ ಪೇ ಮಾಡ್ತೀನಿ. ಯು ಪೇ ಮಾಡಲಾ? ಇದೇ ನಂಬರಾ? ಆಗಿದೆ. ಪ್ರಿಯಾ, ಹಾಗಾದ್ರೆ ಹೋದ ವಾರ ಪೇಪರ್ ನೋನು ಅಂತ ಹೇಳ್ಕೊಂಡು ಬಂದಿದ್ದು ರುದ್ರಪ್ರತಾಪ್. ನೋಡ್ದ್ಯಾ? ರುದ್ರಪ್ರತಾಪು ಇವಳ ಹತ್ರ ರಾಮು ಅಂತ ಹೇಳ್ದ, ನನ್ನ ಹತ್ರ ರಜನಿಕಾಂತ್ ಅಂತ ಹೇಳ್ದ. ಹೋದ ವಾರ ಪೇಪರ್ ನೋನಾಗಿ ಮನೆ ಒಳಗಡೆ ಬಂದಿದ್ದಾನೆ. ಅವನಿನ್ನೂ ಏನೇನು ಅವತಾರ ತಾಳ್ತಾನೋ ಗೊತ್ತಿಲ್ವಲ್ಲೇ ಪ್ರಿಯಾ. ತಮ್ಮಯ್ಯ, ಮದುವೆ ಆಗ್ತಿರೋಂಥ ಮನೆಗೆ ಪುರೋಹಿತರು ಬಂದ್ರೆ ಚಂದ. ಇದೇನೋ ಪೊಲೀಸರು ಬರ್ತಿದ್ದಾರೆ. ಸತ್ಯ ಶೋಧನೆ ನಡೀತಾ ಇದೆ. ನೀನೇನಾದ್ರು ಶೋಧನೆ ಗೀಧನೆ ಮಾಡ್ತಿದ್ಯೇನು? ಈ ಸತ್ಯ ಅಲ್ಲ, ಮತ್ತೆ ಆ ಸತ್ಯ ಶೋಧನೆ. ಹಾ, ಆ ರುದ್ರಪ್ರತಾಪ್ನ ಜೈಲಿಂದ ಬಿಡಿಸಿರೋದು ಒಂದು ಲೇಡಿ. ಭಾರ್ಗವಿ ಚಿಕ್ಕಿ, ಇನ್ನು ನಿಮ್ಮ ಮಾಟ ನಡೆಯಲ್ಲ. ಲೇಡಿನ? ನಮ್ಮ ಮನೇಲಿರೋ ಈ ಲೇಡಿನೇ ಆ ಕೇಡಿನ ಅಂತ. ದಿನ ರಜೆ ಬೇಕಾ ನಿಂಗೆ? ಬಟ್ ಸ್ಕೂಲ್ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಇಷ್ಟೊಂದು ರಜೆಗಳು ಹೀಗೆ ಹಾಕಿದ್ರೆ ಮುಂದಿನ ಯಾವ ಲೆಸನ್ಸು ನಿಂಗೆ ಅರ್ಥ ಆಗಲ್ಲ. ಮ್ಯಾಮ್, ಬಟ್ ನನಗೆ ಈ ಲೀವ್ ಬೇಕೇ ಬೇಕಾಗಿತ್ತು. ಪ್ಲೀಸ್ ಮ್ಯಾಮ್. ಅರೆ, ನಿಮ್ಮಮ್ಮನ ಮದ್ವೆನಾ? ಹೌದು ಮ್ಯಾಮ್. ನಂಗೆ ರಜಾ ಸಿಗುತ್ತಲ್ವಾ, ನಾನು ನಮ್ಮ ಅಮ್ಮನ ಮದುವೆನ ನೋಡಬೇಕು. ಮನೇಲಿ ತುಂಬ ಪ್ರಿಪ್ರೇಷನ್ ಇದೆ ಮ್ಯಾಮ್. ನಮ್ಮ ಅಮ್ಮನ ಮದುವೆಯಲ್ಲಿ ನಾನೇ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಮ್ಯಾಮ್? ಪ್ಲೀಸ್. ಓಕೆ, ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಮ್ಯಾಮ್.
ಮದ್ವೆಗೆ ಬರಬೇಕು. ಥ್ಯಾಂಕ್ ಯು. ಖಂಡಿತ ಬರ್ತೀನಿ. ಅಮ್ಮನಿಗೆ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ಬಿಡು. ಓಕೆನಾ? ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಬಾಯ್. ಬಾಯ್. ಇಂತಿ ನಿಮ್ಮ ಸುಖಾಗಮನವನ್ನು ಬಯಸುವ ಸಿಹಿ. ವಾವ್, ನಿನ್ನಂತ ಮಗಳು ಅಪರೂಪ ಸಿಹಿ. ನಿನ್ನ ಅಮ್ಮನ ಮದ್ವೆನ ಎಷ್ಟು ಖುಷಿಯಿಂದ ಮಾಡಿಸ್ತಿದ್ಯಾ. ವೆರಿ ಗುಡ್. ಮದ್ವೆ ಖಂಡಿತ ಬರ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಮಂಜುಳಾ ಆಂಟಿ, ನಮ್ಮ ಅಮ್ಮನ ಮದುವೆ ಇದೆ, ನೀವು ಬರಬೇಕು ಆಯ್ತಾ? ನನಗೂ ಕೊಡ್ತಾ ಇದೆಯೇನಮ್ಮ? ಯಾಕೆ ಆಂಟಿ, ಕೊಡ್ಬಾರ್ದಾ? ನನ್ನ ಕರ್ದಕ್ಕೆ ತುಂಬ ಖುಷಿ ಆಯ್ತಮ್ಮ. ನಿಮ್ಮ ಅಮ್ಮಗೆ ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಆಂಟಿ. ಮಿಸ್ ಮಾಡದೆ ಬರಬೇಕು. ಯಾರಾಕೆ ಆ ಮನುಷ್ಯನ ಜೈಲಿಂದ ಬಿಡಿಸಿದ್ದು ಯಾಕೆ? ಯಾರೋ ಶಶಿಕಲಾ ದೇಸಾಯಿ ಅಂತೆ. ಶಶಿಕಲಾ ದೇಸಾಯ? ಅವ್ರೇನಾದ್ರೂ ನಿಮ್ಮನೆಗೆ ಸಂಬಂಧಪಟ್ಟವ್ರ? ಇಲ್ಲ, ಶಶಿಕಲಾ ಅನ್ನೋ ವ್ಯಕ್ತಿ ಹೆಸರಿನವರು. ನಮ್ಗೆ ಯಾವ ಸಂಬಂಧನೂ ಇಲ್ಲ. ಬಹುಶಃ ದೇಸಾಯಿ ಅನ್ನೋ ಸರ್ನೇಮ್ ಇದೆಯಲ್ಲ, ಆ ಕಾರಣದಿಂದ ನಿಮ್ಮನೆಯವರು ಅಂತ ಅನ್ಕೊಂಡಿರ್ಬೋದು. ಇದೇನಿದು? ಭಾರ್ಗವಿ ಅವ್ರ ಹೆಸರು ಆಚೆ ಬರುತ್ತೆ ಅನ್ಕೊಂಡ್ರೆ ಇದು ಯಾರೋ ಶಶಿಕಲಾ ದೇಸಾಯಿ ಅಂತಿದಾರಲ್ಲ. ಸರ್, ಅವ್ರು ಯಾರಾದರೂ ಆಗಿರ್ಬೋದು, ಆದರೆ ಅವ್ರು ಯಾಕೆ ಅವ್ರನ್ನ ಬಿಡಿಸಿರು ಅಂತ ತಿಳ್ಕೊಬೋದ? ಓಕೆ ರಾಮ್, ನಾನು ಡೀಟೇಲ್ಸ್ ತಿಳ್ಕೊಳ್ತೀನಿ. ಅದನ್ನು ತಿಳ್ಕೊಂಡು ನಮ್ಗೆ ಹೇಳಿದ್ರೆ ತುಂಬ ಉಪಕಾರವಾಗುತ್ತೆ. ಸರಿ ರಾಯ್ರೆ, ಮತ್ತೆ ಇದ್ರ ಬಗ್ಗೆ ಮಾತಾಡ್ತೀನಿ. ನೀವು ಮದುವೆ ಕೆಲಸ ಮುಂದುವರಿಸಿ. ಮದುವೆಗೆ ಏನಾದರೂ ಪ್ರೊಟೆಕ್ಷನ್ ಬೇಕು ಅಂತ ಅಂದರೆ ಅದನ್ನು ಕೂಡ ಕೊಡಿಸೋಣ. ಥ್ಯಾಂಕ್ ಯು. ನಮ್ಮ ಮೊಮ್ಮಗನ ಮದುವೆಗೆ ತಾವು ಬರಲೇಬೇಕು. ಖಂಡಿತ ರಾಯ್ರೆ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಬರ್ತೀನಿ. ಬರ್ತೀನಿ. Two 8s are 16. 2 8s are 16. 2 9s are 18. 2 9s are 18. 2 10s are 20. 2 10s are 20. ನಾಳೆ ಎಲ್ಲರೂ 2 ಟೈಮ್ಸ್ ಇದನ್ನ ಬರ್ಕೊಂಬರ್ಬೇಕಾಯ್ತಾ? ಓಕೆ ಮ್ಯಾಮ್. ಓಕೆ ಮ್ಯಾಮ್. ಥ್ಯಾಂಕ್ ಯು. ಮ್ಯಾಮ್, ಒಂದು ನಿಮಿಷ. ಮ್ಯಾಮ್, ನಾನು ನಾಳೆಯಿಂದ 10 ಡೇಸ್ ಸ್ಕೂಲಿಗೆ ಬರ್ತಾ ಇಲ್ಲ. ನಮ್ಮ ಸೀತಮ್ಮನ ಮದುವೆ ಇದೆ, ನೀವು ಬರಬೇಕು ಆಯ್ತಾ? ಓಕೆ ಪುಟ್ಟ, ಖಂಡಿತ ಬರ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಯುವರ್ ಮದರ್ ಆ್ಯಂಡ್ ಹ್ಯಾಪಿ ಲೈಫ್ ಟು ಯು ಆಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಇಷ್ಟು ದಿನ ನಮ್ಮ ಅಪ್ಪ ಯಾರು ಅಂತ ನೀವು ಕೇಳಿಸಿದ್ರಲ್ವಾ? ನೀವೆಲ್ಲರೂ ನಮ್ಮ ಸೀತಮ್ಮನ ಮದುವೆಗೆ ಬರಬೇಕು, ಆಗ ಗೊತ್ತಾಗುತ್ತೆ ನಿಮಗೆ ನಮ್ಮಪ್ಪ ಯಾರು ಅಂತ. ಪ್ಲೀಸ್ ಫ್ರೆಂಡ್ಸ್, ನೀವೆಲ್ಲರೂ ಸೀತಮ್ಮನ ಮದುವೆಗೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರು ಈ ಶಶಿಕಲಾ ದೇಸಾಯಿ? ನನಗಂತೂ ಏನೂ ಅರ್ಥ ಆಗ್ತಾನೆ ಇಲ್ಲ. ಅಷ್ಟು ದೊಡ್ಡ ಕ್ರಿಮಿನಲ್ಗೆ ಬೇಲ್ ಕೊಟ್ಟು ಬಿಡಿಸಿದಾಳೆ ಅಂದರೆ ಇವಳು ಇನ್ನೆಷ್ಟು ದೊಡ್ಡ ಕ್ರಿಮಿನಲ್ ಇರಬೇಕು. ಇಲ್ಲ ಇಲ್ಲ ಇಲ್ಲ, ಏ ತಮ್ಮಯ್ಯ, ನನಗನ್ಸುತ್ತೆ ಆ ಹೆಂಗಸಿಗೆ ರುದ್ರ ಪ್ರತಾಪ್ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ಇರಬೇಕು ಅಂತ. ಅದೇನೋ ಆ ಲಾಯರ್ ತುಂಬ ಜನ ಹೆಣ್ಮಕ್ಳ ಲೈಫೆಲ್ಲ ಹಾಳು ಮಾಡಿದಾನಂತಲ್ಲ, ಹಾಗೆ ಇವಳ ಲೈಫು ಹಾಳು ಮಾಡಿರ್ಬೋದು. ಅದಕ್ಕೆ ಇವಳು ತಾನೇ ದ್ವೇಷ ತೀರಿಸ್ಕೋಬೇಕು ಅಂತ ಈ ಲೇಡಿ ರ್ಯಾಂಬೋ ಬಾಲಶ್ರೀ ಥರ ಬಿಡಿಸಿದ್ರೆ
ರಿಲ್ಯಾಕ್ಸ್ ಅಪ್ಪು. ಯಾರೇನೇ ಮಾಡಿದ್ರು ಶಕ್ತಿ ಇರೋರು ತಪ್ಪಿಸ್ಕೋತಾರೆ, ಅದೇ ಸತ್ಯ. ಯಾವ್ದು ಸತ್ಯ ಅನ್ನೋದನ್ನ ಕಾಲನೇ ಡಿಸೈಡ್ ಮಾಡುತ್ತೆ ಚಿಕ್ಕಿ. ಕಾಲನೇ ಅದನ್ನ ನೋಡ್ಕೊಳ್ಳುತ್ತೆ. ಆ ರುದ್ರಪ್ರತಾಪ್ ಹಿಂದೆ ಇರೋರು ಯಾರು ಅಂತ ಇವತ್ತೇ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೆ. ರಾಮ, ಭೂಮಿ ತಿರುಗ್ತಾ ಇರುತ್ತೆ. ಈಗ ಬೆಳಕಿರೋ ಕಡೆ ಸ್ವಲ್ಪ ಹೊತ್ತಿಗೆ ಕತ್ಲಾಗುತ್ತೆ, ಕತ್ಲಿರೋ ಕಡೆ ಬೆಳಕು ಬಿದ್ದೇ ಬೀಳುತ್ತೆ. ಹಾಗೆ ಸತ್ತಿದ ಮೇಲೆ ಒಂದಲ್ಲ ಒಂದಿನ ಬೆಳಕು ಬಿದ್ದೇ ಬೀಳುತ್ತೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು. ಮಹೇಶ್ ಸರ್ ಕೊಟ್ಟಾಯ್ತು, ಮಂಜುಳಾ ಆಂಟಿ ಕೊಟ್ಟಾಯ್ತು, ಭವಾನಿ ಮ್ಯಾಮ್ ಕೊಟ್ಟಾಯ್ತು, ಎಲ್ರಿಗೂ ಕೊಟ್ಟಾಯ್ತು ಸರ್. ಹೌದಾ? ಮತ್ತೆ ಇನ್ನೊಂದು ಉಳಿದಿದೆಯಲ್ಲ, ಅದ್ಯಾರ್ಗೆ? ಇದು ನನ್ನ ಬೆಸ್ಟ್ ಫ್ರೆಂಡ್ ಶ್ರೇಯಸ್ಗೆ. ಥ್ಯಾಂಕ್ ಯು ಸಿಹಿ. ನೀನು ಮಿಸ್ ಮಾಡದೆ ಬರಬೇಕು, ಇಲ್ಲಾಂದ್ರೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡು ಬಿಡ್ತೀನಿ. ಓಕೆ ಸಿಹಿ, ನಾನು ಖಂಡಿತ ಬರ್ತೀನಿ. ಬಾ ಹೋಗೋಣ. ನನಗಿನ್ ಯಾವ ಅಡ್ಡಿನೂ ಇಲ್ವಲ್ಲ? ಐ ಮೀನ್, ತಮ್ಮ ಇನ್ವೆಸ್ಟಿಗೇಷನ್ ಮುಗಿಸಿದ್ರೆ ನಾನು ಮದುವೆ ಕೆಲಸ ಶುರು ಮಾಡ್ಬೋದಲ್ಲ? ಓ, ಮರ್ತಿದ್ದೆ, ಮದುವೆ ವಿಷಯ ಅಂತ ಬಂದಾಗ ನಾನು ಅಶೋಕ್ ಒಂದೇ ಟೀಮ್. ಈ ಮದುವೆಲಿ ಯಾವುದೇ ಅಡಚಣೆ ಬರೋದಕ್ಕೂ ನಾವು ಬಿಡಲ್ಲ, ಅಲ್ವಾ ಅಶೋಕ್? ಖಂಡಿತ ಚಿಕ್ಕಿ. ಅಪ್ಪು, ನೀನು ಅಷ್ಟೇ. ಈ ಶಶಿಕಲಾ ದೇಸಾಯಿ, ರುದ್ರಪ್ರತಾಪ್ ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಟು ಮದುವೆ ಬಗ್ಗೆ ಯೋಚನೆ ಮಾಡು. ಯಾರೋ ಆ ಶಶಿಕಲಾ ದೇಸಾಯಿ ಅನ್ನೋರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಸೀತಾ ಹೇಗೆ ದೇಸಾಯಿ ಮನೆಗೆ ಸೊಸೆಯಾಗಿ ಬರ್ತಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಓಕೆ? ಯಾಚಿಕೆ. ಎಲ್ಲ ತಂದಿದ್ರ ತಾನೆ? ಚಪ್ರನ ಅಲ್ಲಾಕಿ ಗೇಟ್ ಹತ್ರ ರೋಡ್ ಕಾಣಿಸ್ಬೇಕು. ಹಾ, ನೀನ್ ಗೇಟ್ ಹತ್ರ ಯಾಕೆ ಹಾಕ್ಬೇಕು? ಚಪ್ರ ಹಾಕೋದು ಎಲ್ಲಾದ್ರೆ ಇಲ್ಲಿ ಬೋರ್ಡ್ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಏಯ್ ಸಿಹಿ, ನೀನು ಚಿಕ್ಕ ಹುಡುಗಿ ತರ ಇರು. ದೊಡ್ಡವ್ರು ನಾವು ಕೆಲಸ ಮಾಡ್ತೀವಿ. ತಾತ, ಚಪ್ರ ಬೋರ್ಡ್ ಹತ್ರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ನೀವು ಅಲ್ಲೇ ಹಾಕ್ಸಿ. ಸೀತಮ್ಮ ಎಣ್ಣೆ ಸ್ನಾನಕ್ಕೆ ರೆಡಿ ಆದ್ಲಾ ಅಂತ ನಾನು ನೋಡ್ ಬರ್ತೀನಿ. ಬರೀ ಬಂಗಾರಿ, ನೀನ್ ಹೋಗಿ ನೋಡ್ಕೊಂಬ. ನೀ ಅಲ್ಲಿ ಹೋಗದೆ ಇದ್ರೆ ಯಾವ ಕೆಲ್ಸನೂ ಮುಂದಕ್ಕೆ ಹೋಗಲ್ಲ. ಹೊರಡು. ಬೆರಳುದ್ದ ಇದ್ರೂನು ದೊಡ್ಡವ್ರ ಕೆಲಸದಲ್ಲೆಲ್ಲ ಮೂಗ್ ಹಾಕ್ತಾಳೆ. ತಪ್ಪೇನು ಸುದೇಶ್? ಅವರಮ್ಮನ ಮದುವೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡು ಮುಂದೆ ನಿಂತೆಲ್ಲ ನೋಡ್ಕೊಳ್ತಾ ಇದ್ದಾಳಲ್ಲ, ಅದರಲ್ಲೇನಿದೆ? ನೀವೇ ಅವಳನ್ನ ಬಿಟ್ಕೊಡ್ತೀರಾ? ಏಯ್, ನೀವೇನ್ ಮಕ ನೋಡ್ತಿದ್ದೀರಾ? ಬೇಗ ಚಪ್ರ ಹಾಕ್ರ. ಈಗೇನ್ ಚಪ್ರ ಹಾಕ್ತೀರಾ ಇಲ್ಲ ನೀವು ಬಂದು ನನಗ್ ಪಾಠ ಮಾಡ್ತೀರಾ? ಸುವಿಯನ್ನಿ ಶ್ರೀನಿವಾಸಗೆ, ಸುವಿಯನ್ನಿ ಪದ್ಮಾವತಿಗೆ, ಸುವಿಯನ್ನಿ ಶ್ರೀನಿವಾಸಗೆ, ಸುವಿಯನ್ನಿ ಶ್ರೀನಿವಾಸಗೆ, ಸುವಿಯನ್ನಿ ಪದ್ಮಾವತಿಗೆ. ನಾನು ಹಚ್ಚಲಾ? ಮೀನಾಕ್ಷಿಗೆ
ಮದ್ವೆ ದಿನ ಹತ್ರ ಬರ್ತಿದ್ದಂಗೆ ನಮ್ ಸೀತನ್ ಮುಖದಲ್ಲಿ ನೋಡು ಎಷ್ಟು ಕಳೆಯೋ ಬರ್ತಿದೆ ಅಲ್ವಾ? ಹೌದು, ಮತ್ತೆ ಹೆಣ್ಮಕ್ಳಿಗೆಲ್ಲ ಹಂಗೇನೆ. ನಾಳೆ ಮದ್ವೆ ಆಗ್ಲಿ, ಅವ್ರಿಗೆ ಬರೋ ಕಳೆವೇ ಬೇರೆ ಅಲ್ವಾ? ಮತ್ತೆ ಶ್ರೀರಾಮ ಅಂತ ಒಂದ್ಸರಿ ಹೇಳ್ ನೋಡು, ನಾಚ್ಕೊಂಡು ಕೆನ್ನೆ ಎಲ್ಲ ಕೆಂಪಾಗೋತೆ ಅಲ್ವಾ ಸೀತಾ? ಸುಮ್ಮನಿದ್ಯಕ್ಕ, ನೀವ್ ಹೀಗೆ ಮಾತಾಡಿ ಮಾತಾಡಿನೇ ನನ್ಗೆ ಮುಜುಗರ ಆಗತ್ತೆ. ನಮ್ಮ ಹುಡುಗಿಗೇನೋ ಎಣ್ಣೆ ಶಾಸ್ತ್ರ ಆಯ್ತು, ಹುಡುಗ ಏನ್ ಮಾಡ್ತಾ ಇದ್ದಾನೆ ಏನೋ ಗೊತ್ತಿಲ್ಲ. ಅವನಲ್ಲಿ ಎಣ್ಣೆ ಶಾಸ್ತ್ರ ಮಾಡ್ಕೊತಾ ಇರ್ತಾನೆ, ಜೊತೆಗೆ ಸೀತನ್ ಯಾವಾಗ ನೋಡೋದು ಅಂತ ಕಾಯ್ತಾ ಇರ್ತಾನೆ. ಸೀತಮ್ಮ, ನಿನ್ ಮದ್ವೆಗೆ ಎಷ್ಟು ನಾಳೆ ಇದೆ? ನಾಳೆ ಆದ್ರೆ ನಿಮ್ ಸೀತಮ್ಮನ್ ಮದ್ವೆ ಕಣೆ. ನಾಳೆ ಆದ್ರೆ ಸೀತಮ್ಮನ್ ಮದ್ವೆ. ಸರಿ ಸೀತಾ, ನೀನ್ ಸ್ನಾನಕ್ಕೆ ಹೊರಡು. ಒಂದ್ ನಿಮಿಷ, ನಾನು ಒಂದೇ ಒಂದು ಫೋಟೋ ತೆಗ್ದ್ಬಿಡ್ತೀನಿ. ಎಲ್ಲ ಎಣ್ಣೆ ಆಗಿದೆ ಕಣೆ, ಇವಾಗ ಯಾಕೆ? ಸೀತಮ್ಮ, ನೀನು ಸುಮ್ಮನೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ನೀನು. ಸ್ಮೈಲ್ ಮಾಡು ನೀನು. ಮಧು ಮಗಳು ಎಣ್ಣೆ ಸ್ನಾನಕ್ಕೆ ರೆಡಿ. ನೀನ್ ರೆಡಿನಾ?